ನಾನು IM ತೊರಗಲ್ ಅಂಥೇಳಿ ಹಿರಿಯ ಸಮಾಜ ಸೇವಕ. ಕಳೆದ 40 ವರ್ಷಗಳಿಂದ ರಾಜಕೀಯನೂ ವಿವಿಧ ಹುದ್ದೆಯಲ್ಲಿ ವಿವಿಧ ಪಕ್ಷಗಳಲ್ಲಿ ಸಮಾಜ ಸೇವೆ ರಾಜಕೀಯ ಸೇವಾ ಮಾಡ್ಕೊಂಡು ಬಂದಿದ್ದೀನಿ ಕಳೆದ 40 ವರ್ಷದಿಂದ. ಈಗ ನಾ ಸ್ವಲ್ಪ ಮಾಧ್ಯಮದ ಮೂಲಕ ರಾಜಕೀಯ ಪಕ್ಷಗಳಿಗೆ, ಕಾಂಗ್ರೆಸ್ ಪಕ್ಷದ ಧುರೀಣರಿಗೆ ಕೆಲವೊಂದು ನನ್ನ ಅನಿಸಿಕೆಗಳು ತಿಳಿಸ್ತಾ ಇದ್ದೀನಿ. ಈಗಾಗಲೇ BK ಹರಿಪ್ರಸಾದ್ ಅವರು ಧಾರವಾಡ ಜಿಲ್ಲೆ ಸಂಚರಿಸುತ್ತಿದ್ದಾರೆ. ಅವ್ರ ಜೊತೆಯಲ್ಲಿ ವೀಕ್ಷಕರು ಬಂದಿದ್ದಾರೆ, ಕಾಂಗ್ರೆಸ್ ವೀಕ್ಷಕರು. ಅವರಿಗೆ ನಾ ಏನು ತಿಳಿಪಡಿಸ್ತೇನೆ ಅಂದರೆ, ಈಗ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು 2 ಪೋಸ್ಟ್ ಈಗ ಬೇರೆಯವ್ರಿಗೆ ಆರಿಸ್ತಾ ಇದ್ದಾರಂತೆ, ಬೇರೆಯವ್ರಿಗೆ ಚುನಾವಣೆ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿ ಬಂತು. ಅದು ಇದಕ್ಕೆ ನಾ ಏನು ಅಭಿಪ್ರಾಯ ತಿಳಿಸ್ತಾ ಇದ್ದೇನೆ, ನಾ ಸೀನಿಯರ್ ಆಗಿ ಧಾರವಾಡ ಜಿಲ್ಲೆಯಲ್ಲಿ ಸಂಚರಿಸಿ ಧಾರವಾಡ ಜಿಲ್ಲಾ ಜಯ ಭಾರತ ಜನ ಸೇವಾ ಸಂಘದ ಆಶ್ರಯದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸಂಚರಿಸಿ ಕೆಲವೊಂದು ಜನಾಭಿಪ್ರಾಯ ಪಡೆದು ನಾ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಜನಾಭಿಪ್ರಾಯ ಏನಂದ್ರೆ, ಇದು ಈ ಕಾಂಗ್ರೆಸ್ ಅಧ್ಯಕ್ಷ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಗ್ರಾಮೀಣ ಲಿಂಗಾಯತರು ಕೊಡಬೇಕು, ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಯತರು ಕೊಡಬೇಕು, ಆಮೇಲೆ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರು ಲಿಂಗಾಯತರು ಕೊಡಬೇಕು. ಯಾಕಂದ್ರೆ ಲಿಂಗಾಯತರ ಲಾಭಿ ಅದ ತೊರಗಲ್ಲ ಅವರೇ, ಲಿಂಗಾಯತರು ಕೊಡ ಅಂತ ಹೇಳಿ ಲಿಂಗಾಯತರ ಲಾಭಿ ಅದ. ಇದು ಈಗ ಸದ್ಯಕ್ಕೆ ಲಿಂಗಾಯತರಿಗೆ ಸ್ಥಾನಮಾನ ಕೊಟ್ಟು ಗೌರವಿಸಿದ್ರೆ ನಾಳೆ ಮುಂದೆ ನಿಮ್ಮ ಪಕ್ಷಕ್ಕೆ ಜಯವಾಗಬಹುದು. ಅವ್ರು ಹೇಳಿ ನಿಮ್ಮ ಪಕ್ಷಕ್ಕೆ ಜಯವಾಗುತ್ತೆ ಅವ್ರು ಹೇಳಿ ತೊರಗಲ್ಲವ್ರು ಅಂತೇಳಿ ಕೆಲವು ಜನಾಭಿಪ್ರಾಯ ಬಂತು. ಈಗ ಆದ ಕಾರಣ ನಾನು BK ಹರಿಪ್ರಸಾದ್ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ, KPCC ಅಧ್ಯಕ್ಷರಿಗೆ ಅಂತ ಹೇಳಿದ್ರೆ, ಲಿಂಗಾಯತರಿಗೆ ಕೊಡಿ, ಯಾರ್ಯಾರು ಕೊಡಿ. ಲಿಂಗಾಯತರಿಗೆ ನುರಿತರ ಲಿಂಗಾಯತರು ಇರಬೇಕು. ಅವರು 50ರಿಂದ 60 ವರ್ಷ ಅವ್ರ ವಯಸ್ಸಾಗಿರ್ಬೇಕು, 25ರಿಂದ 30 ವರ್ಷ ಸಂಘಟನೆ ಮಾಡಿರ್ಬೇಕು, ಅಂಥವ್ರು ಕೊಡಿ, ಆರಿಸಂಥವ್ರು. ಇಲ್ಲಿಕಂತಾರೆ ಮತ್ತೆ ಅದು ಯಾರೋ ಅವ್ರ ದೋಸ್ತರು ಇರ್ತಾರೆ, ಅವ್ರಿಗಾರು ಕೊಡ್ರಿ. ಈಗ ಉದಾಹರಣೆಗೆ ಅಂತಪ್ಪ ಅಂದ್ರೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಮ್ಮ ಶರಣಪ್ಪ ಕೊಟ್ಟಿಗೆ ಅವ್ರಿದ್ದಾರೆ. ಶರಣಪ್ಪ ಕೊಟ್ಟಿಗೆ, ಆಮೇಲೆ ಸೀನಿಯರ್ ಮೋಸ್ಟ್ ಅಂದ್ರೆ ರಾಜಶೇಖರ್ ಮೆಣಸಿನ್ಕಾಯಿ ಇದ್ದಾರೆ, ಅವ್ರಿಗೂ ಕೊಡ್ಬೋದು. ರಾಜಶೇಖರ್ ಮೆಣಸಿನ್ಕಾಯಿ, ಶರಣಪ್ಪ ಕೊಟ್ಟಿಗೆ ಏನ್ರಿಪ್ಪ, ಆಮೇಲೆ ರಾಜಾ ದೇಸಾಯಿ, ದಾನಪ್ಪ ಕಬ್ಬೇರ್, ಆಮೇಲೆ ದೀಪಕ್ ಚಿಂಚೋರೆ, ಇವೆಲ್ಲ ಸಂಘಟನಾಕಾರರು. ಇವರೆಲ್ಲ ಸಂಘಟನಾಕಾರರು. ದಾನಪ್ಪ ಕಬ್ಬೇರ್ ಅಧ್ಯಕ್ಷ ಮಾಡಿದಾಗ ಮಹಾನಗರ ಇದ್ರ ಮೇಲೆ ಚೌಕಟ್ಟಿನ ಮೇಲೆ ಬಿಗಿಲು ಹಾರಿಸಿದ್ರು. ಅವಾಗ 1996ರಾಗ ಅವರು ಸಂಘಟನಕಾರರು, ಮಹಾನಗರ ಜಿಲ್ಲಾ ಇದು ಅಧ್ಯಕ್ಷರಾಗಿದ್ರು. ಯಾವುದು ಜನತಾದಳದಿದ್ರು ಅವರು ಅವಾಗ 96ರಾಗ. ಈಗ ಅವ್ರು ಕಾಂಗ್ರೆಸ್ ಬಂದಾರ, ಸೇರ್ಪಡೆ ಆಗ್ಯಾರ, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ರು. ಅವ್ರು ಮಹಾನಗರ ಜಿಲ್ಲಾ ಅಧ್ಯಕ್ಷ ಮಾಡಿದ್ರು ದಾನಪ್ಪ ಕಬ್ಬೇರ್. ಇಲ್ಲ ಶರಣಪ್ಪ ಕೊಟ್ಟಿಗೆ, ಒಳ್ಳೆ ಮನ್ತಾನ, ಒಂದು ಸೀನಿಯರ್ ಮೋಸ್ಟು, ಶರಣಪ್ಪ ಕೊಟ್ಟಿಗೆ ಮಾಡ್ರಿ. ಅಥವಾ ರಾಜಶೇಖರ್ ಮೆಣಸಿನ್ಕಾಯಿ ಮಾಡ್ರಿ. ರಾಜಶೇಖರ್ ಮೆಣಸಿನ್ಕಾಯಿ ದುಡ್ದ ಅವ್ರು ಯಾವ್ದಾರ ಒಂದು ಅಲ್ಲೇ ಒಂದು ಪೋಸ್ಟ್ ಕೊಟ್ಟಿವಿ, ಇಲ್ಲೊಂದು ಪೋಸ್ಟ್ ಕೊಟ್ಟಿವಿ, ವೀಕ್ಷಕರು ಮಾಡಿವಿ, ಅದು ಬೇಡವೇ ಏನು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ರಿ. ಏನ್ರಿಪ್ಪ ಪವರ್ಫುಲ್ ಅದಾರ ನಮ್ಮ ರಾಜಶೇಖರ್ ಮೆಣಸಿನ್ಕಾಯಿ. ಎಲ್ಲ ಸಮಾಜ ಬಾಂಧವರ ಜೊತೆಗೆ ಒಡನಾಟದ ರಾಜಶೇಖರ್ ಮೆಣಸಿನ್ಕಾಯಿ. ಇದು ಹೆಂಗ ಮಾಡಿ ಅವ್ರು ಮಾಡ್ಕೊಡ್ರಿ. ಇವು ಸಣ್ಣ ಸಣ್ಣ ಹುಡುಗರು ಕೇಳ್ತಾರೆ, ನನಗೆ ಅಧ್ಯಕ್ಷ ಮಾಡ್ರಿ, ನಾ ಕೇಳ್ತೀನಿ, ನನ್ನ ಆಕಾಂಕ್ಷೆ ಇದ್ದೀನಿ. ಹೆಂಗೆ ಆಕಾಂಕ್ಷೆ ಇದ್ದೀನಿ? ಮಹಾನಗರ ಜಿಲ್ಲಾ ಅಧ್ಯಕ್ಷದ ಪವರ್ಫುಲ್ ಪೋಸ್ಟ್. ಯಾವ್ದಾರ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, IC ಆಫೀಸ್, DC ಆಫೀಸ್, ಯಾವ ಕಾರ್ಯಕರ್ತರು ಕುಂದು ಕೊರತೆ ಇರ್ತಾವೆ, ಅಲ್ಲಿ ಹೋದ್ಮೇಲೆ ಪವರ್ಫುಲ್ ಆಗಬೇಕು, ಅವ್ರು ನಡಿಬೇಕದು. ಈ ಹುಡುಗರದೇನು ನಡಿತೈತಿ? ಆದ ಕಾರಣ ಹೆಸರು ಹುಡುಗಿಲ್ಲ, ಎಲ್ಲ ನಮ್ಮ ಅಂತಂಬರ ನಮ್ಮ ಮಕ್ಕಳ ಇದ್ದಾಗ ಏನಪ್ಪ. ಈಗ ನನ್ನ ಅನಿಸಿಕೆ, ಜನಾಭಿಪ್ರಾಯ ಅನಿಸಿಕೆ, ಇದು ನನ್ನ ಅನಿಸಿಕೆ ಅಲ್ಲ. ನೀವು ಬೇಕಾದ್ರೆ ನಿಮಗೆ ವೀಕ್ಷಣೆ ಮಾಡ್ರಿ, ಇದ್ರ ಸ್ವಲ್ಪ ಯಾವುದು ಫರಕ್ ಹೇಳೋದಿಲ್ಲ ನಿಮಗೆ. ಅಭಿಪ್ರಾಯ ಅಂದ್ರೆ ನಾನು ಅನಿಸಿಕೆ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಯಾರು ನಮ್ಮ ಶರಣಪ್ಪ ಕೊಟ್ಟಿಗೆ ಅವರು, ರಾಜಶೇಖರ್ ಮೆಣಸಿನ್ಕಾಯಿ, ರಾಜಾ ದೇಸಾಯಿ ಎಂದಪ್ಪ, ನಮ್ಮ ದೀಪಕ್ ಚಿಂಚೋರಿ, ಇವರಲ್ಲಿ ಯಾರು, ನೀಲಕಂಠ ಸೂಟಿ, ಯಾರು ಮಾಡಿ, ಇವರೆಲ್ಲ ಸಂಘಟನಕಾರರು. ಆಮೇಲೆ ಧಾರವಾಡ ಜಿಲ್ಲಾ ಗ್ರಾಮೀಣಕ್ಕೆ ಏನಪ್ಪ, ನಮ್ಮ ಗೋವಿಂದಪ್ಪ ಜುಟ್ಟಲ್ ಇರ್ತಾರೆ, ಅರವಿಂದ್ ಕಟಗಿ, ಚಂದ್ರಶೇಖರ್ ಜುಟ್ಟಲ್, ನಮ್ಮ ಇವರು MS ಅಕ್ಕಿ, ಮಲ್ಲಿಕಾರ್ಜುನ್ ಅಕ್ಕಿ. ಸ್ವಲ್ಪ ಅಕ್ಕಿಯವ್ರ ವಯಸ್ಸಾಗೈತಿ, ಆದ್ರೆ ಡೈರೆಕ್ಷನ್ ಮಾಡ್ಬೋದು. ಯಾಕಂದ್ರೆ ಪಂಚಮ ಶಾಲೆಯವರು ಹೋದರೆ ಅವ್ರು ಡೈರೆಕ್ಷನ್ ಮಾಡ್ಬೋದು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಈ ಸದ್ಯಕ್ಕೆ ಆಯ್ತಲ್ಲ ಲಿಂಗಾಯತರ ಲಾಭಿ ಅದ, ಸ್ವಲ್ಪ ಅವ್ರನ್ನ ಬರಮಾಡ್ಕೊಡ್ರಿ, ಅವ್ರ ಸ್ಥಾನಮಾನ ಗೌರವತ ಸ್ಥಾನಮಾನ ಕೊಡ್ರಿ, ಅದ್ರ ಆಗ್ಬೋದು ಏನಪ್ಪ. ಯಾಕಂದ್ರೆ ಜನಾಭಿಪ್ರಾಯ ಇದು, ಜನಾಭಿಪ್ರಾಯ ಹೇಳ್ತಾ ಇದ್ದೀನಿ. ಈಗ ಇವ್ರು ಮಾಡ್ರಿ. ಆಮೇಲೆ ಅಧ್ಯಕ್ಷ ಇವ್ರು ಮಾಡ್ಲಿಕ್ಕೆ ಬಂದ್ರೆ ಅರವಿಂದ್ ಕಟ್ಟಿಗೆ ಹೇಳ್ತಾರೆ, ಅವ್ರು ಮಾಡ್ರಿ. ಇವ್ರು ಹಾಗೆ ಆಮೇಲೆ ಚಂದ್ರಶೇಖರ್ ಜುಟ್ಟಲ್ ಭಾಳ ಚಡ್ಪಡಿಸ್ತಾ ಇದ್ದಾರೆ, ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅವ್ರಾಗಿ ನೀಲ್ಕಂಠ ಸೂಟಿ ಈಗ ಮನೆಗೆ ಕುಂತಾರ. ಅವರು ನಮಗೆ ಕೋಡೆಂತ ಬಂದಿಲ್ಲ ಇವರೆಲ್ಲ. ನಾ ಏನು ಹೆಸರು ಹೇಳ್ತಾ ಇದ್ದಲ್ಲ, ಇವರು ಯಾವುದೇ ಆಶೆ ಆಕಾಂಕ್ಷೆ ಅಲ್ಲದ ದುರೀರು. ಇವ್ರು ಮನೆಗೆ ಹೋಗ್ಬೇಕು, ನೀವು ಮನೆಗೆ ಹೋಗಿ ಕರ್ಕೊಂಡ್ ಬರ್ಬೇಕು ಅವ್ರನ್ನ.
ಇವರೇನು ಅಷ್ಟು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಒಪ್ಪಿಸ್ಬೇಕು ಅವ್ರನ್ನ. ಒಪ್ಪಿಸಿದ್ರೆ ನಮ್ಮ ಪಕ್ಷ ಸಂಘಟನೆ ಆಗ್ತದೆ, ಮಾಡ್ತೀರಿ. ಆಮೇಲೆ ಇನ್ನೊಂದು ಮಾತು ಹೇಳೋದು ಮರ್ತೇನೆ, ಮಹಾನಗರ ಜಿಲ್ಲಾ ಅಧ್ಯಕ್ಷ ಪ್ರಪಂಚದ ರಾಯನಗೌಡರು, ಪಪ್ಪಿ ರಾಯನಗೌಡರು, ಅದೊಂದು ಹೇಳೋದು ಮರ್ತೇವೆ. ಮೇನ್ ಇತ್ತು ಪಪ್ಪಿ ರಾಯನಗೌಡರು ಮಾಡ್ಬೋದು. ಅವರು ಪವರ್ಫುಲ್ ಅದಾರ, ಎಲ್ಲಿ ನಡೆದ್ರೆ ಅವ್ರು ನಡೀತೈತಿ. ಚಲೋ ಒಳ್ಳೆ ಮನುಷ್ಯ, ಒಳ್ಳೆ ಒಂದು ಸ್ಥಾನಮಾನದ ಎಲ್ಲೇ. ಆಮೇಲೆ ಎಲ್ಲರ ಜೊತೆ ಒಂದು ನಿಕಟ ಸಂಪರ್ಕ ಇದೆ, ಎಲ್ಲ ಸಮುದಾಯ ಜನರ ಬಗ್ಗೆ ಒಳ್ಳೆ ಸಂಪರ್ಕ ಇದೆ. ಅವ್ರ ಬಗ್ಗೆ ಏನೇನು ಹೇಳ್ತಾರೆ ಕೆಲವು ಮಂದಿ ಹೊಟ್ಟಿಗೆ ಹೇಳೋರಕ್ಕೆ. ಪಪ್ಪಿ ರಾಯನಗೌಡರು ಒಳ್ಳೆ ಮನುಷ್ಯ, ಸಂಘಟನಕಾರ. ಅವ್ರ ಹಿಂದೆ ಎಲ್ಲ ಮೈನಾರಿಟಿ, ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಕೂಡ ಅವ್ರ ಹಿಂದದಾರ. ರಾಜಶೇಖರ ಮೆಣಸಿನಕಾಯಿ ಹಿಂದದಾರ, ಶರಣಪ್ಪ ಕೊಟ್ಟಿಗೆ ಹಿಂದದಾರ, ಹಿಂದಪ್ಪ ರಾಜಾ ದೇಸಾಯಿ ಹಿಂದದಾರ, ದೀಪಕ್ ಚುಂಚೇರಿ ಹಿಂದದಾರ. ಇವು ಎಷ್ಟು ಹೇಳಿಲ್ಲ ಇದ್ರೊಳಗೆ ಯಾರಿಗವ್ರು ಬರ್ಬಾರ್ದು. ಆಮೇಲೆ ಗ್ರಾಮೀಣಕ್ಕೆ ಇವ್ರು ಮಾಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.